ದಿವಸ ತುಮಕೂರು ಗ್ರಾಮ ಪಂಚಾಯತಿಯಲ್ಲಿ MGNRGA ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15 ಹಣಕಾಸಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಸರ್ಕಾರದ ಆದೇಶದಂತೆ ಏರ್ಪಡಿಸಲಾಗಿದೆ. ಈ ಒಂದು ಸಭೆಯ ಅಧ್ಯಕ್ಷರನ್ನು KGF ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು BO ವಹಿಸಬೇಕಾಗಿತ್ತು. ಅವ್ರು ಬರೋದು ಹೇಳಿದರೆ ಬರುವ ನಿರೀಕ್ಷೆ ಇರ್ತೀವಿ. ಸೊ ಅವರು ಈ ಸಭೆಯಲ್ಲಿ ಬಂದು ಅಧ್ಯಕ್ಷತೆ ವಹಿಸ್ತಾರೆ. ಈಗ ಈ ಒಂದು ಸಭೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೊಣ್ಣಮ್ಮವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅವರಿಗೆ ತುಮಕೂರು ಗ್ರಾಮ ಪಂಚಾಯಿತಿ ಪರವಾಗಿ ಹಾಗೂ ವಿನಾಯಕ ನಾವು ಸಾಮಾಜಿಕ ಪರಿಶೋಧನೆಯಲ್ಲಿ VRPI ಕೆಲಸ ನಿರ್ವಹಿಸುತ್ತಿದ್ದು, ನಮ್ಮ ತುಮಕೂರು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂಥ ಎಲ್ಲ ಕಾಮಗಾರಿಗಳ ವಿವರ ಮತ್ತು ಅವ್ರಿಗೆ ಆಗಿರುವಂಥ ಎಲ್ಲ ಕೂಲಿ ಮೊತ್ತವನ್ನು ಈಗ ನಿಮ್ಮ ಈ ವೇದಿಕೆ ಮುಖೇನವಾಗಿ ನಿಮ್ಮ ಮೇಲೆ ತಿಳಿಸ್ತಿದ್ದೇವೆ. ಮೊದಲನೇದಾಗಿ ಒಡ್ಡಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಅಡುಗೆ ಕೋಣೆ ನಿರ್ಮಾಣ ಕಾಮಗಾರಿ. ಇದಕ್ಕೆ ಎನ್ಎಂಆರ್ನ ಕೂಲಿ ಮೊತ್ತ 38,552 ರೂಪಾಯಿ. ಮತ್ತು ಬೆಟ್ಗೂರು ಗ್ರಾಮದ ಸರ್ಕಾರಿ ಶಾಲೆಗೆ ಅಡುಗೆ ಕೋಣೆ ನಿರ್ಮಾಣ, ಇದಕ್ಕೆ 55,932 ರೂಪಾಯಿ ಎನ್ಎಂಆರ್ನ ಕೂಲಿ ಮೊತ್ತವಾಗಿರುತ್ತದೆ. ಮತ್ತು ಉಲ್ಕೂರು ಗ್ರಾಮದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡ ನಿರ್ಮಾಣ, ಇದಕ್ಕೆ ಎನ್ಎಂಆರ್ನ ಕೂಲಿ ಮೊತ್ತ 9,70,524 ರೂಪಾಯಿ. ಅದೇ ರೀತಿ ಸಾಮಗ್ರಿ ಮೊತ್ತ ಸಹ ಆಗಿದೆ, ಇದಕ್ಕೆ 780 ರೂಪಾಯಿ. ಮತ್ತು ಬಡಕುಪ್ಪ ಗ್ರಾಮದ ಶ್ರೀನಿವಾಸ ರೆಡ್ಡಿ ಜಮೀನಿಂದ ಅಮರೇಂದ್ರ ರೆಡ್ಡಿ ಜಮೀನುವರೆಗೂ ರಾಜಕಾಲುವೆ ಕಾಮಗಾರಿ, ಕೂಲಿ ಮೊತ್ತ 2,03,188 ರೂಪಾಯಿ. ಮತ್ತು ಬಡಕುಪ್ಪ ಗ್ರಾಮದ ಚಿಕ್ಕಕೆರೆಯಿಂದ ನಂಜುಂಡಪ್ಪ ಜಮೀನುವರೆಗೂ ರಾಜಕಾಲುವೆ ಅಭಿವೃದ್ಧಿ ಮತ್ತು ರಿವಿಟ್ಮೆಂಟ್ ಕಾಮಗಾರಿ, ಇದಕ್ಕೆ ಕೂಲಿ ಮೊತ್ತ 3,37,488 ರೂಪಾಯಿ. ಮತ್ತು ಬೆಟ್ಗೂರು ಗ್ರಾಮದ ಸರ್ಕಾರಿ ಕೊಳವೆ ಬಾವಿ ಹತ್ತಿರದಿಂದ ಕೆರೆಯವರೆಗೂ ರಾಜಕಾಲುವೆ, ಇದಕ್ಕೆ ಕೂಲಿ ಮೊತ್ತ 2,30,364 ರೂಪಾಯಿ. ಮತ್ತು ಮಾರ್ಸಂದ್ರ ಗ್ರಾಮದ ರಾಜದಿಂದ ಶೇಖರಪ್ಪ ಜಮೀನುವರೆಗೂ ರಾಜಕಾಲುವೆ ಕಾಮಗಾರಿ, ಇದಕ್ಕೆ ಕೂಲಿ ಮೊತ್ತ 3,71,300 ಮತ್ತು ಉಲ್ಕೂರು ಗ್ರಾಮದ ದೊಡ್ಡಬೀಡಿನಿಂದ ರಾಜಕಾಲುವೆ ಅಡ್ಡಲಾಗಿ ಒಂದು ಮೋರಿ ನಿರ್ಮಾಣ, ಇದಕ್ಕೆ ಕೂಲಿ ಮೊತ್ತ 72,996. ಮತ್ತು ಅಂಗಳ ಗ್ರಾಮದ ವೆಂಕಟೇಶಪ್ಪ ಜಮೀನಿಂದ ಕೃಷ್ಣಪ್ಪ ಜಮೀನುವರೆಗೂ ರಾಜಕಾಲುವೆ, ಇದಕ್ಕೆ ಕೂಲಿ ಮೊತ್ತ 3,36,224 ರೂಪಾಯಿ. ಉಲ್ಕೂರು ಗ್ರಾಮದ ಸುಬ್ರಹ್ಮಣ್ಯ ಜಮೀನಿನ ಹತ್ರ ಕೆರೆಕಟ್ಟೆ ಅಭಿವೃದ್ಧಿ, ಇದಕ್ಕೆ ಕೂಲಿ ಮೊತ್ತ 63,664 ರೂಪಾಯಿ. ಮತ್ತು ಚಿಕ್ಕಕೆರೆ ಬರುವ ರಾಜಕಾಲುವೆ ಮುನಿರಾಜು ಜಮೀನಿನ ಹತ್ರ 2 ಮೋರಿ ನಿರ್ಮಾಣ ಕಾಮಗಾರಿ, ಇದಕ್ಕೆ ಕೂಲಿ ಮೊತ್ತ 14,116. ಮತ್ತು ಉಲ್ಕೂರು ಗ್ರಾಮದ ಪಾಲಾಕೆರೆಗೆ ಹೋಗುವ ರಾಜಕಾಲುವೆ ಮತ್ತು ಸುಬ್ಬಯ್ಯ ಜಮೀನಿನ ಹತ್ರ ಉಲ್ಕೂರು ಪಂಚಾಯತ್ ಅದಕ್ಕೋಸ್ಕರ ಬೆಳೆಸಿರುವಂಥ ಗಿಡಗಳ ಒಂದು ಏನು ಕಾಮಗಾರಿ ಮಾಡಿದ್ದಾರೆ ಅದನ್ನು ನಿಮ್ಮ ಮುಂದೆ ಇಡ್ತೀನಿ. 10,000 ಗಿಡ ಬೆಳೆಸಿರೋದಕ್ಕೆ ಒಂದು ಕೆಲಸ ಮಾಡಿದರೆ ಅದಕ್ಕೆ 48,164 ರೂಪಾಯಿ. ಅಂದರೆ 23 ಮೇಂಟೆನೆನ್ಸ್ ಆಫ್ 10-16 10,000 CDs ಕೊಡಬಾರ್ದಲ್ಲಿ ನರ್ಸರಿಯಲ್ಲಿ ಉಲ್ಕೂರು ಪಂಚಾಯತ್ ಗಿಡಗಳು ಬೆಳೆಸೋದಕ್ಕೆ 48,000 ಖರ್ಚು ಮಾಡಿದ್ದಾರೆ. ಆಮೇಲೆ ಉಲ್ಕೂರು ಗ್ರಾಮದ ಕೃಷ್ಣೇಗೌಡ ನೆಂಟೇಗೌಡ ಜಮೀನಿನಲ್ಲಿ ವಿವಿಧ ಜಾತಿ ಗಿಡ ನೆಡೋದು, ಮತ್ತು ರೈತರ ಜಮೀನು ಬೇಕಾದ ಗಿಡಗಳನ್ನು ಇಟ್ಕೋಬೋದು. ಅದಕ್ಕೆ ಸಂಬಂಧಪಟ್ಟಾಗೆ 50,560 ರೂಪಾಯಿ ಅವ್ರಿಗೆ ಹೋಗಿದೆ ಆ ಒಂದು ಕೃಷ್ಣೇಗೌಡ ಅವ್ರಿಗೆ. ನಂತರ ರೇಷ್ಮೆ ಗಿಡಗಳನ್ನು ಬೆಳೆಸಿರೋದು ಒಂದು 2,500 ಗಿಡಗಳನ್ನು ಬೆಳೆಸಿರೋದಕ್ಕೆ 4,590 ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ನಂತರ ಇನ್ನೊಂದು 10,000 ಗಿಡಗಳನ್ನು 100 ಬಡಮಂಗಲ್ ನರ್ಸರಿಯಲ್ಲಿ ಬೆಳೆಸಿರೋದಕ್ಕೆ 4,19,300 ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಇದು ರೇಷ್ಮೆ ಇಲಾಖೆಯಿಂದ ಏನು ಕಾಮಗಾರಿ ನಿಮ್ಮ ಪಂಚಾಯತ್ ಆಗಿದೆ ಅನ್ನೋದನ್ನು ಪಟ್ಟಿಯನ್ನು ನಾನು ಬಹಳ ಇಷ್ಟಪಡ್ತೇನೆ. ಮೊದಲನೇ ಕೋದಂಡಪ್ಪ ನೆಂಟಸ್ವಾಮಿ ಅಂಗಳ ಉಪ್ಪುನೇರಳೆ ನಾಟಿ, ಇವರಿಗೆ 58,144 ರೂಪಾಯಿ ಕೊಟ್ಟಿದೆ. ನಂತರ ಜಯರಾಮಪ್ಪ ಎಂಟ್ರಾಮಪ್ಪ ಒಡ್ಡಳ್ಳಿ ಉಪ್ಪುನೇರಳೆ ಅಂದರೆ ರೇಷ್ಮೆ ನಾಟಿ ಮಾಡಿರೋದು, ಇವರಿಗೆ 68,250 ರೂಪಾಯಿ ಆಗಿದೆ. ಮತ್ತು ಎಂಟ್ರಾಮಪ್ಪ ಮುನೇಂದ್ರಪ್ಪ ಅಂಗಳ ಇವರಿಗೆ 58,144 ರೂಪಾಯಿ ಆಗಿದೆ. ನಂತರ ಮುನಿಯಪ್ಪ ರೆಡ್ಸ್ವಾಮಿ ಅಂಗಳ ಇವರಿಗೆ 55,106 ರೂಪಾಯಿ ಆಗಿದೆ. ಧನಂಜಯ ಇನ್ನು ವೀರಭದ್ರಪ್ಪ ಅಂಗಳ ಹೊಸ ನಾಟಿ ಅಂದರೆ ರೇಷ್ಮೆ ತೋಟ ಮಾಡಿರೋದು 58,144 ರೂಪಾಯಿ ಆಗಿದೆ. ಗೋಪಾಲಪ್ಪ ಸಣ್ಣಪ್ಪ ಮುನಿಯಪ್ಪ ಅಂಗಳ ರೇಷ್ಮೆ ನಾಟಿ ಮಾಡಿರೋದು ಇವರಿಗೆ 40,448 ರೂಪಾಯಿ ಆಗಿದೆ. ಮತ್ತೆ ಮುನ್ಸ್ವಾಮಿ ಸಣ್ಣಪ್ಪ ರಾಮಪ್ಪ ಅಂಗಳ ಇವರಿಗೆ 55,614 ರೂಪಾಯಿ ಆಗಿದೆ. ನಂತರ ಕೇಶವಪ್ಪ ಸಣ್ಣ ಶ್ರೀರಾಮಪ್ಪ ಅಂಗಳ ಇವರಿಗೆ 55,616 ರೂಪಾಯಿ ಆಗಿದೆ. ಯಲ್ಲಪ್ಪ ಹೆಣ್ಸ್ವಾಮಿ ಅಂಗಳ ಇವರಿಗೆ 50,000